ಧನಂಜಯ್ ಗೊಂದಲಕ್ಕೆ ರಿಪ್ಲೈ ಮಾಡೋಕೆ ಅಲ್ಲಿ ಯಾರೂ ಇರ್ಲಿಲ್ಲ. ಅವನು ಗೊಂದಲದಲ್ಲೇ ನಿಂತಿದ್ದ. ಕೆಲ್ಸದವನು ಸ್ಕೂಲ್ ಮೇನ್ ಡೋರ್ ಮುಚ್ಚಿ ಒಳಗಡೆ ಹೋದ. ಅವನು ಹೋಗೋಕ್ಕೂ ಮೊದ್ಲೇ ಒಂದ್ ಮಾತ್ ಹೇಳ್ದ. ಯಾರ್ ಬೇಕಿದ್ರೂ ರಾಕ್ ಫಿಟ್ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ಸೇರ್ಕೋಬಹುದು ಅನ್ಕೊಂಡಿದೀರಾ? ಅದಕ್ಕೂ ಒಂದ್ ಶಿಸ್ತಿದೆ, ನಿಯಮ ಅಂತ ಇದೆ. ನಿಮ್ಗದ್ರ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. ಧನಂಜಯ್ ಅವನ್ ಮಾತ್ ಕೇಳಿ ಸಿದ್ಧಾರ್ಥ್ ಕಡೆ ಕನ್ಫ್ಯೂಷನ್ ಅಲ್ಲಿ ನೋಡ್ದ. ಈ ವಿಷ್ಣು ಮಾಸ್ಟರ್ ಸ್ವಲ್ಪ ಹುಚ್ಚಪ್ಪ ಅನ್ಸತ್ತೆ ಅಲ್ವಾ? ನನ್ ಮಗನಷ್ಟು ಸ್ಟ್ರಾಂಗ್ ಇರೋರು ನಮ್ ಫ್ಯಾಮಿಲಿಲಿ ಯಾರಾದ್ರೂ ಇದಾರಾ? ಹೋಗಿ ಹೋಗಿ ರೋಹನ್ನ ಆರಿಸ್ಕೊಂಡಿದ್ದಾರೆ. ಅವ್ರಿಗೆ ಏನು ಗೊತ್ತಾಗಲ್ಲ ಅಲ್ವಾ ಅಂತ ಹೇಳ್ದ. ಅವನು ಕೊಕ್ಕೆ ಮೂಗನ್ನ ಉಚ್ಕೊತಾ ಧನಂಜಯ್ ತುಂಬಾ ಸೀರಿಯಸ್ ಆಗಿ ಆ ಮಾತನ್ನ ಹೇಳಿದ್ದ. ಅದ್ನ ಕೇಳಿ ಸಿದ್ಧಾರ್ಥ್ಗೆ ನಗು ಬಂತು. ಆಕ್ಚುಲಿ ಧನಂಜಯ್ ಮಗ ಸ್ಟ್ರಾಂಗ್ ಅಲ್ಲ, ಅವನ್ ದೇಹದಲ್ಲಿ ಅತಿಯಾದ ಕೊಬ್ಬು ತುಂಬಿಕೊಂಡಿತ್ತು. ಹಾಗಾಗಿ ಅವನು ದಪ್ಪ ಆಗಿದ್ದ. ಬಟ್ ಧನಂಜಯ್ ದೃಷ್ಟಿಲ್ ಮಾತ್ರ ದಪ್ಪಗಿದ್ದವರೆಲ್ಲ ಸ್ಟ್ರಾಂಗ್. ಚಿಕ್ಕಪ್ಪ, ನಿಜವಾಗ್ಲೂ ಮಾಸ್ಟರ್ ವಿಷ್ಣು ಅವ್ರಿಗಿಂತ ಹುಚ್ಚಪ್ಪ ನೀವೇ ಅಂತ ಅನ್ಸತ್ತೆ ಅಂತ ನಗ್ತಾ ಅವನ್ ಕಾರ್ ಡೋರ್ ಓಪನ್ ಮಾಡ್ದ. ಅವನ್ ಹಿಂದೆ ಕಾರ್ ಒಳಗಡೆ ತೂರ್ಕೊಂಡ ಧನಂಜಯ್ ಅವನ್ ಕೊಂಗಣ್ಣಲ್ಲಿ ಸಿದ್ಧಾರ್ಥ್ನ ನುಂಗೋ ಹಾಗ್ ನೋಡ್ದ. ಅಲ್ಲ, ಈ ಮಾಸ್ಟರ್ ಥಿಂಕಿಂಗ್ ವಿಚಿತ್ರ ಅಲ್ವಾ? ಅವ್ರು ಹೇಗೆ ಶಿಷ್ಯಂದ್ರನ್ನ ಚಾಯ್ಸ್ ಮಾಡ್ತಾರೋ ಏನೋ, ನಿಂಗೇನಾದ್ರೂ ಗೊತ್ತಾ ಅಂತ ಕೇಳ್ದ. ಸಿದ್ಧಾರ್ಥ್ ಅಡ್ಡಡ್ಡ ತಲೆ ಅಲ್ಲಾಡ್ಸಿ ಇಲ್ಲ ಅಂತ ಅಂದ. ಅವನ್ ಮಗನ್ನ ನೋಡಿ, ನೀನ್ ಸ್ವಲ್ಪ ಮಾಸ್ಟರ್ ಹತ್ರ ಬೆಣ್ಣೆ ಹಚ್ಚೋ ಹಾಗೆ ಮಾತಾಡಕ್ಕಾಗ್ಲಿಲ್ವಾ? ನಿಂತ್ಕೊಂಡ್ ನೋಡ್ತಿದ್ಯಲ್ಲ, ನೋಡು, ರೋಹನ್ ಈಸಿಯಾಗಿ ಮಾಸ್ಟರ್ನ ಇಂಪ್ರೆಸ್ ಮಾಡ್ದ. ನಿಂಗೇನೋ ಆಗಿತ್ತು ಬಡವಾ ಅಂತ ಮಗನಿಗೆ ಬ್ಲೇಮ್ ಮಾಡ್ದ ಧನಂಜಯ್. ಒಳ್ಳೇದಾಯ್ತು ಬಿಡಿ ಡ್ಯಾಡ್, ಆ ಮಾಸ್ಟರ್ ತುಂಬಾ ಕೋಪ ಮಾಡ್ಕೋತಾರೆ ಅನ್ಸತ್ತೆ. ಅಲ್ಲಿ ಮಾರ್ಷಲ್ ಆರ್ಟ್ಸ್ ಕಲಿಯೋರ್ಗೆ ತುಂಬಾ ಡಯಟ್ ಮಾಡಿಸ್ತಾರಂತೆ. ನನಗ್ ಪೂರಿ ತಿಂದಿದ್ರೆ ನಿದ್ದೆನೇ ಬರಲ್ಲ ಅಂತ ಅವನಾಗ್ಲೇ ಮನೇಲಿ ಮಾಡಿಟ್ಟಿದ್ದ ಪೂರಿ ನೆನ್ಪ್ ಮಾಡ್ಕೊಂಡ್ ಹೇಳ್ದ. ಸ್ಟುಪಿಡ್, ಯಾವಾಗ ನೋಡಿದ್ರು ತಿನ್ನೋದ್ರಲ್ಲೇ ಇರ್ತೀಯ ಅಂತ ಮಗನ್ ತಲೆಗೆ ಮೊಟ್ಕಿ ಸುಮ್ನೆ ಕುತ್ಕೊಂಡ. ರಾಕ್ ಫಿಟ್ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ನಲ್ಲಿ ರೋಹನ್ ಜೊತೆ ಒಳಗಡೆ ಬಂದ ಮಾಸ್ಟರ್ ಅವ್ರ ಸ್ಕೂಲ್ನ ಇಂಪಾರ್ಟೆಂಟ್ ಜಾಗ ಅಂದ್ಕೊಂಡಿದ್ದ ಜಿಮ್ ಕಡೆ ಕರ್ಕೊಂಡ್ ಬಂದ್ರು. ಅಲ್ಲಿರೋ ವಿಶೇಷ ವರ್ಕೌಟ್ ಮಟೀರಿಯಲ್ಸ್ನ ಕುತೂಹಲದಿಂದ ನೋಡ್ತಾ ನಿಂತ್ಕೊಂಡಿದ್ದ ರೋಹನ್. ವಿಷ್ಣು ಮಾಸ್ಟರ್ ಅವ್ರ ಮುಂದೆ ನಿಂತಿದ್ದ ರೋಹನ್ನ ಮೇಲಿಂದ ಕೆಳಗೆ ಸ್ಕ್ಯಾನ್ ಮಾಡ್ತಾ ನಿಂತಿದ್ರು. ಅವರು ಅವನ್ ಕಣ್ಣು, ಮೂಗು, ಬಾಯಿ ಎಲ್ಲ ಮುಟ್ಟಿ ಮುಟ್ಟಿ ಪರೀಕ್ಷಿಸಿದ್ರು. ಪಾಪ, ಅವ್ರಿಗೆ ಅವ್ನ್ ಸಿಕ್ಕಿದ ಸಂತೋಷದಲ್ಲಿ ಮಾತುಗಳೇ ಮರ್ತೋಗಿದ್ವು. ನಿನ್ ಹೆಸ್ರೇನು? ರೋಹನ್. ರೋಹನ್ ಭರದ್ವಾಜ್. ನಿಮ್ ತಾಯಿ ಹೆಸ್ರೇನು ಅಂತ ಗೊತ್ತಾ? ನಿನ್ ತಾಯಿ ಯಾರು ಅಂತ ನನಗೊತ್ತು, ಆಯ್ರಾ ಶರ್ಮಾ. ಅವಳೆ ತಾನೆ ಅಂತ ಮಾಸ್ಟರ್ ಕೇಳಿದ್ರು. ರೋಹನ್ ಅವನ್ ಪಿಳಿ ಪಿಳಿ ಕಣ್ಬಿಟ್ಟು ಮಾಸ್ಟರ್ನೇ ನೋಡ್ತಾ ನಿಂತಿದ್ದ. ನಿಂಗೆ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಇಷ್ಟನಾ? ನೀನ್ ನನ್ ಸ್ಟೂಡೆಂಟ್ ಆಗ್ಬೇಕು ಅಂದ್ರೆ ನೀನೇ ಆಯ್ರಾ ಮಗ ಅಂತ ಒಪ್ಕೋ ಅಂತ ಸ್ವಲ್ಪ ಜೋರ್ ಧ್ವನಿಲಿ ಕೇಳಿದ್ರು. ರೋಹನ್ ಅವನ್ ಸ್ವೀಟ್ ವಾಯ್ಸ್ ಇಂದ, ನಾನು ನಿಮ್ಮನ್ನ ಅಜ್ಜ ಅಂತ ಕರೀಲಾ? ಈ ವಿಷಯನ ಮಮ್ಮಿಗ್ ಹೇಳ್ಬೇಡಿ ಅಜ್ಜ ಪ್ಲೀಸ್. ನಾನು ಮತ್ತೆ ಸಿಹಿ ಇಬ್ರು ಈ ವಿಷಯನ ಸರ್ಪ್ರೈಸ್ ಆಗಿಟ್ಟಿದೀವಿ. ಇನ್ನೊಂದ್ 4 days ಅಷ್ಟ್ರಲ್ಲಿ ನಾವ್ ಮಮ್ಮಿಗೆ ಈ ವಿಷಯನ ಹೇಳ್ತೀವಿ ಅಜ್ಜ. ನೋ, ಅದಾಗಲ್ಲ. ನಾನು ಇವತ್ತೇ ಹೇಳ್ಬೇಕು. ನಾನೀಗ್ಲೇ ನಿನ್ ಮಮ್ಮಿಗೆ ಹೇಳ್ತೀನಿ ಅಂತ ಅಂದ್ರು. ರೋಹನ್ ಎದೆ ಮೇಲೆ ಕೈ ಕಟ್ಟೆ ನಿಂತ್ಕೊಂಡ. ಅವನ್ ಮುಖ ತಿರುಗಿಸ್ಕೊಂಡು, ಹಾಗಿದ್ರೆ ನಾನ್ ನಿಮ್ಮನ್ನ ನನ್ ಮಾಸ್ಟರ್ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಅಂದ. ವಿಷ್ಣು ಮಾಸ್ಟರ್ ಅವ್ರ ಕೆಟ್ಟ ವಾಯ್ಸಲ್ಲಿ, ಯಾಕಾಗೋದಿಲ್ಲ? ನೀನ್ ನನ್ ಸ್ಟೂಡೆಂಟ್ ಆಗ್ಲೇಬೇಕು ಅಂತ ಅಂದ್ರು. ಹಾಗಿದ್ರೆ ನೀವ್ ಮಮ್ಮಿಗೇನು ಹೇಳ್ಬಾರ್ದು ಪ್ಲೀಸ್ ಅಜ್ಜ ಅಂತ ಅವನ್ ಬೇಡ್ಕೊಂಡ. ರೋಹನ್ ಬಾಡಿ ಮಾರ್ಷಲ್ ಆರ್ಟ್ಸ್ಗೆ ಪರ್ಫೆಕ್ಟ್ ಆಗಿತ್ತು. ಮನ್ಸ್ ಮಾಡಿದ್ರೆ ಅವನು ಒಳ್ಳೆ ಶಿಷ್ಯ ಆಗ್ತಿದ್ದ. ನೀನ್ ಏನೇ ಅಂದ್ರೂ ಅಷ್ಟೇ, ನೀನ್ ನನ್ ಶಿಷ್ಯ ಅಂತ ನಾನು ಒಪ್ಕೊಂಡಾಗಿದೆ. ಇನ್ನೇನವಳು ಬರೋ ಟೈಮ್ ಆಯ್ತು. ಸ್ಲೀಪಿ ಹೆಡ್ ಬರ್ತಾಳೆ ಈಗ. ನಿನ್ ತಂಗಿ ಸಿಹಿ ಜೊತೆ ಇನ್ನೇನ್ ಬರಬಹುದು. ಅವಳು ಎಂಥ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ಲು ಗೊತ್ತಾ ಅಂತ ಕೇಳಿ ವಿಷ್ಣು ಮಾಸ್ಟರ್ ಸುಮ್ನಾದ್ರು. ಅವ್ರ ಆಯ್ರಾ ಸ್ಕಿಲ್ಸ್ ಬಗ್ಗೆ ಯೋಚಿಸ್ತಿದ್ರು. ಅವರಷ್ಟು ದೊಡ್ಡ ಸ್ಕೂಲಲ್ಲಿ ಅದೆಷ್ಟೋ ಲೆಕ್ಕವಿಲ್ದಷ್ಟು ಜನ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ರು. ಅವ್ರ 20ನೇ ವಯಸ್ಸಿನಿಂದ ಮಾರ್ಷಲ್ ಆರ್ಟ್ಸ್ ಕಲ್ಸ್ಕೊಂಡ್ ಬಂದಿದ್ರು. ಒಂದು ಚಿಕ್ಕ ಗುಡಿಸಲಿಂದ ಶುರುವಾದ ಪ್ರಯಾಣ ಈಗ ರಾಕ್ ಫಿಟ್ ಮಾರ್ಷಲ್ ಆರ್ಟ್ಸ್ ಅಂತ ದೊಡ್ಡ ಸ್ಕೂಲ್ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿತ್ತು. ಆದ್ರೂ ಅವ್ರ ಪರಿಶ್ರಮಕ್ಕೆ ಇನ್ನೂ ಫಲ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಅವ್ರ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ತರುವಂಥ ಒಬ್ಬನೇ ಒಬ್ಬ ಶಿಷ್ಯ ಇನ್ನೂ ಅವ್ರಿಗೆ ದೊರೆತಿರ್ಲಿಲ್ಲ. ಅವರು ತುಂಬಾ ಕಷ್ಟಪಟ್ಟು ಹುಡುಕಿ ಆಯ್ಕೆ ಮಾಡ್ಕೊಂಡ ಶಿಷ್ಯಂದ್ರು ಅವ್ರ ಲಿಮಿಟ್ಸ್ ಕೂಡ ರೀಚ್ ಆಗಿರ್ಲಿಲ್ಲ. ಆ ಬೇಸರ ಅವ್ರನ್ನ ಇನ್ನೂ ಕಾಡ್ತಾ ಇತ್ತು.
75 ವರ್ಷ ವಯಸ್ಸಾದ್ರೂ ರಾಕ್ಫಿಟ್ ಮಾರ್ಷಲ್ ಆರ್ಟ್ಸ್ಗೆ ಶಕ್ತಿ ತರುವಂತ ಉತ್ತರಾಧಿಕಾರಿ ಆಗುವಂತ ಒಬ್ಬನೇ ಒಬ್ಬ ಶಿಷ್ಯ ಸಿಕ್ಕಿದ್ರು ಅವ್ರ ಖುಷಿಯಿಂದ ಕುಣಿದಾಡ್ತಿದ್ರು. ರೋಹನ್ ನೋಡಿದಾಗ ಅವ್ರ ಮನ್ಸಿನಲ್ಲಿ ಹೊಸ ಆಸೆ ಹುಟ್ಟಿತು. ತುಂಬಾ ಕಾಡಿ ಬೇಡಿ ಕಷ್ಟಪಟ್ಟು ಆಯ್ರಾನ ಅವಳ 6ನೇ ವಯಸ್ಸಲ್ಲಿ ಅವ್ರ ಶಿಷ್ಯೆಯಾಗಿ ಮಾಡ್ಕೊಂಡಿದ್ರು ಮಾಸ್ಟರ್. ಅವಳಂತ ದೈತ್ಯ ಪ್ರತಿಭೆನ ಎಲ್ಲೂ ನೋಡಿರ್ಲಿಲ್ಲ. ಅವಳ ಶಾರ್ಪ್ನೆಸ್, ಎಫಿಷಿಯನ್ಸಿ, ಟೈಮಿಂಗ್ ಎಂತ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಮಾಸ್ಟರ್ ಮೊದಲನೇ ದಿನಕ್ಕೆ ಅವಳಿಗೆ ಬೋಲ್ಡ್ ಆಗಿದ್ರು. ಅಂಥ ಟ್ಯಾಲೆಂಟ್ ಇದ್ದ ಆಯ್ರಾ ಅವ್ರ ಸ್ಕೂಲಲ್ಲಿ ಮಾಡಿದ್ದೇನೂ ಇರ್ಲಿಲ್ಲ. ಇಡೀ ದಿನ ನಿದ್ದೆ ಬಿಟ್ರೆ ಅವಳ ಫೈಟ್ಗೆ ಬರ್ತಾನೆ ಇರ್ಲಿಲ್ಲ. ಅದೇ ಕೋಪಕ್ಕೆ ಮಾಸ್ಟರ್ ಅವಳಿಗೆ ಬಾಯಿಗೆ ಬಂದ ಹಾಗೆ ಬೈತಿದ್ರು. ಅವರು ಅವಳ ಮನಸ್ಸಲ್ಲಿ ಸಾಧನೆ ಅನ್ನೋ ಹಸುವನ್ನ ಹುಟ್ಸೋಕೆ ತುಂಬಾ ಟ್ರೈ ಮಾಡಿದ್ರು. ಅವರಿಂದ ಆಗ್ಲಿಲ್ಲ. ಅವಳು 4 ಹೊತ್ತು ಊಟನಾದ್ರೂ ಬಿಡ್ತಿದ್ಲು, ಬಟ್ ನಿದ್ದೆ ಬಿಡೋ ಮಾತೇ ಇರ್ಲಿಲ್ಲ. ಅವಳಿಗೆ ಯಾಕಷ್ಟೊಂದು ನಿದ್ದೆ ಅಂತ ಅವ್ರಿಗೂ ಸರ್ಪ್ರೈಸ್ ಆಗ್ತಿತ್ತು. ಅವಳನ್ನ ಫೋರ್ಸ್ಫುಲಿ ಕರ್ಕೊಂಡ್ ಬಂದು ಫೈಟ್ ಮಾಡೋಕ್ ಹೇಳಿದ್ರೆ ಅವಳು ನಿಂತ್ಕೊಂಡಲ್ಲೇ ನಿದ್ದೆ ಹೋಗೋದು ಇತ್ತು. ಅದಕ್ಕೆ ಅವಳನ್ನ 100 ಬಾರಿ ಬೈದಿದ್ರು, ಕೂಗಾಡಿದ್ರು, ಹೀಯಾಳ್ಸಿದ್ರು. ಏನೇ ಮಾಡಿದ್ರು ಅವಳ ನಿದ್ದೆಗೊಂಗು ಮಾತ್ರ ಇವತ್ತಿನವರೆಗೂ ಹಾಗೇ ಇತ್ತು. ಬಟ್ ಅವಳ ಅದ್ಭುತ ಟ್ಯಾಲೆಂಟ್ ಮಾತ್ರ ಅವ್ರನ್ನ ಇನ್ನೂ ಕಾಡ್ತಿತ್ತು. ಅವಳಂಥ ಶಿಷ್ಯರು ಮತ್ತೊಬ್ರು ಸಿಗೋಕ್ ಚಾನ್ಸ್ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಂತ ಅವಳನ್ನ ಕಟ್ ಹಾಕೋಕೆ ಅವ್ರಿಗಾಗ್ಲಿಲ್ಲ. ಅದಕ್ಕೆ ಅವರು ಆಯ್ರಾ ಮಗಳು ಸಿಹಿನ ಜಬರ್ದಸ್ತಿಯಿಂದ ಅವ್ರ ಶಿಷ್ಯಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು. ನಿಜ ಹೇಳ್ಬೇಕು ಅಂದ್ರೆ ಅವ್ರ ಮಾರ್ಷಲ್ ಆರ್ಟ್ಸ್ ಹುಡುಗರಿಗೆ ಅನುಕೂಲವಾಗುವಂತವು, ಗರ್ಲ್ಸ್ಗೆ ಸ್ವಲ್ಪ ಕಷ್ಟನೇ ಆಗಿತ್ತು. ಬಟ್ ಆಯ್ರಾ ಅಂತ ಹುಡುಗಿ ಲೀಲಾಜಾಲವಾಗಿ ಫೈಟ್ ಮಾಡ್ತಾ ಇದ್ದಿದ್ದು ಎಲ್ರಿಗೂ ಆಶ್ಚರ್ಯ ತರ್ತಿತ್ತು. ಅಚ್ಚ, ನೀವ್ ಮಮ್ಮಿಗೆ ಸ್ಲೀಪಿ ಹೆಡ್ ಅಂದ್ರಾ ಅಂತ ರೋಹನ್ ಕೇಳ್ದ. ಅವಳು ಯಾವಾಗ್ಲೂ ಹಂದಿ ಹಾಗೆ ಮಲ್ಗಿರ್ತಾಳೆ, ಈಡಿಯಟ್. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ. ಎನಿ ಟೈಮ್ ನಿದ್ದೆ ಮಾಡ್ತಾಳೆ. ಅದಕ್ಕೆ ನಾನು ಅವಳಿಗೆ ಸ್ಲೀಪಿ ಹೆಡ್ ಅನ್ನೋದು ಅಂತ ಮಾಸ್ಟರ್ ಬೈತಿರೋವಾಗ್ಲೇ ಹೊರಗಡೆ ಸಿಹಿ ಮಾತಾಡ್ತಿರೋ ಸೌಂಡ್ ಕೇಳಿಸ್ತು. ಆಯ್ರಾ ಬಂದ್ಲು, ನೀನ್ ಇಲ್ಲೇ ಇರು, ನಾನ್ ಬರ್ತೀನಿ. ಏನು ಮುಟ್ಬೇಡ, ಸುಮ್ನೆ ನೋಡ್ಬೇಕು ಅಷ್ಟೇ ಅಂತ ಹೇಳಿ ಅವ್ರು ಹೊರಗಡೆ ಓಡ್ಕೊಂಡು ಹೋಗೋ ಹಾಗೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದ್ರು. ಆಯ್ರಾ ರಾಕ್ಫಿಟ್ ಸ್ಕೂಲ್ಗೆ ಕಾಲಿಟ್ಲು. ಅವಳು ತುಂಬಾ ದಿನಗಳ ಮೇಲೆ ಆ ಸ್ಕೂಲ್ನ ನೋಡ್ತಾ ಇದ್ಲು. ಕಲ್ಲಿನಿಂದ ಕೆತ್ತಲ್ಪಟ್ಟಿದ್ದ ಕಂಬಗಳು, ದೊಡ್ಡ ಹಜಾರ, ಹಳೇ ಕಾಲದ ಚೇರ್ ಇನ್ನೂ ಅಲ್ಲೇ ಇದ್ವು. ಸ್ಕೂಲಲ್ಲಿ ಈಗೊಂದೆರಡು ಹೊಸ ಬಿಲ್ಡಿಂಗ್ ಆಗಿದೆ ಅನ್ನೋದ್ ಬಿಟ್ರೆ ಮತ್ ಯಾವ ಬದಲಾವಣೆಗಳು ಆಗಿರ್ಲಿಲ್ಲ. ತುಂಬಾ ಜನ ಒಳ್ಳೆ ಟ್ರೈನರ್ಸ್ ಆ ಸ್ಕೂಲಲ್ಲಿದ್ರು. ಅಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳಲ್ಲಿ 4 ಭಾಗಗಳಿದ್ವು. ಕೊನೆಯ ಭಾಗದವರಿಗೆ ಮಾತ್ರ ಮಾಸ್ಟರ್ ವಿಷ್ಣು ಟ್ರೈನಿಂಗ್ ಕೊಡ್ತಿದ್ರು. ಮೇಲಿನ ಫ್ಲೋರಲ್ಲಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡೋ ಸೌಂಡ್ ಅವಳಿಗೆ ಕೇಳಿಸ್ತಾ ಇತ್ತು. ಆಗಾಗ ಅವ್ರು ಕೂಗ್ತಾ ಫಟ್ ಫಟ್ ಅನ್ನೋ ಏಟ್ ಕೊಡೋ ಸೌಂಡ್ ಕೂಡ ಕೇಳಿಸ್ತಿತ್ತು. ಆಯ್ರಾ, ಬಂದ್ಯಾ ನೀನು? ನಿನಗೊಂದ್ ಸೀಕ್ರೆಟ್ ಹೇಳ್ಬೇಕು ನಾನು. ಅದ್ನ ಕೇಳಿದ್ರೆ ನೀನ್ ಕುಣಿದಾಡ್ಬಿಡ್ತೀಯ ಗೊತ್ತಾ? ಬಟ್ ಒಂದ್ ಕಂಡೀಷನ್. ನಾನ್ ಹೇಳ್ಬೇಕು ಅಂದ್ರೆ ನಿನ್ ಸಿಹಿನ ನನ್ ಶಿಷ್ಯಾಗಿ ಮಾಡ್ಕೋಬೇಕು. ಏನಂತೀಯ ಅಂತ ಕೇಳ್ತಾ ಆಯ್ರಾ ಮುಂದೆ ಬಂದ್ ನಿಂತ್ಕೊಂಡ್ರು. ಹಾಯ್ ಅಜ್ಜ ಫ್ರೆಂಡ್ ಅಂತ ಸಿಹಿ ವಿಷ್ಣು ಮಾಸ್ಟರ್ಗೆ ಹೈಫೈ ಮಾಡಿದ್ಲು. ಮಾಸ್ಟರ್ ಸಿಹಿನ ನೋಡಿ ಸ್ಮೈಲ್ ಮಾಡಿದ್ರು. ಪುಟ, ನಿನ್ನ ನೋಡಿ ತುಂಬಾ ತುಂಬಾ ಖುಷಿ ಆಯ್ತು, ಬಾ ಫೈಟ್ ಮಾಡೋಣ ಅಂತ ಅವ್ರ ಕೈನ ಮುಂದೆ ಬೀಸಿದ್ರು. ಸಿಹಿ ಅವ್ರ ಕೈಗೆ ತನ್ನ ಪುಟ್ಟ ಕೈಯಿಂದ ಮುಷ್ಟಿ ಕಟ್ಟಿ ಹೊಡೆದ್ಲು. ಆ ನೋವು ಅಂತ ಸುಮ್ನೆ ಕೂಗ್ತಾ ಡ್ರಾಮಾ ಮಾಡಿ ಅವಳನ್ನ ನಗ್ಸಿದ್ರು. ಆಯ್ರಾ ಕೂಡ ಅವ್ರಿಷ್ಟ ಆರಾಮಾಗಿ ತನ್ನ ಮಗಳ ಜೊತೆ ಆಡ್ತಿರೋದ್ ನೋಡಿ ಸರ್ಪ್ರೈಸ್ ಆದ್ಲು. ಮಾಸ್ಟರ್ ಯಾವಾಗ್ಲೂ ಸೀರಿಯಸ್ ಆಗಿರ್ತಾ ಇದ್ರು. ಸಿಹಿನ ನೋಡಿ ಅವ್ರು ಸಖತ್ ಖುಷಿಯಾಗಿದ್ರು. ಅವ್ರು ನಗ್ತಾ ಅವಳನ್ನ ಎತ್ಕೊಂಡ್ರು. ಇವಳ ಅಣ್ಣನ ಹಾಗೆ ಇದ್ದಾಳೆ, ಎಂಥ ಸಿಮಿಲಾರಿಟೀಸ್ ಅಂತ ವಿಷ್ಣು ಅವಳನ್ನೇ ಬಿಟ್ಟು ಕಣ್ಬಿಟ್ಟ ಹಾಗೆ ನೋಡಿದ್ರು. ನೀನು ಒಳಗಡೆ ಹೋಗಿ ಆಟ ಆಡ್ಕೋ, ನಾನು ನಿಮ್ಮಮ್ಮನ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಸಿಹಿಗೆ ಅವ್ರ ಜಿಮ್ ಕಡೆ ಕೈ ತೋರ್ಸಿದ್ರು. ಸಿಹಿ ಆ ಸ್ಕೂಲ್ನ ಸರ್ಪ್ರೈಸ್ ಆಗಿ ನೋಡ್ತಾ ಕುಣಿದಾಡ್ತಾ ಒಳಗಡೆ ಹೋದ್ಲು. ಅವಳಿಗೇನ್ ಗೊತ್ತು ಅಲ್ಲಿ ರೋಹನ್ ಬಂದಿರ್ತಾನೆ ಅಂತ. ಆಯ್ರಾ ಕಡೆ ಮಾಸ್ಟರ್ ಒಂದ್ ಲುಕ್ ಕೊಟ್ರು. ಏನ್ ಯೋಚಿಸ್ತಿದೀಯ ಆಯ್ರಾ? ನಿಂಗೆ ಆ ಸೀಕ್ರೆಟ್ ಹೇಳ್ಬೇಕಾ ಅಂತ ಕೇಳಿದ್ರು. ಬೇಕಾಗಿಲ್ಲ ಮಾಸ್ಟರ್, ನಾನು ನನ್ ಮಗಳನ್ನ ನಿಮ್ ಸ್ಕೂಲ್ಗೆ ಖಂಡಿತ ಸೇರ್ಸಲ್ಲ. ಅವಳು ಹುಡುಗಿ, ಅವಳಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ ಅಂತ ಅವಳಂದ್ಲು. ಸ್ವಲ್ಪ ಹೊತ್ತು ಅವರು ಸಿಹಿ ಮತ್ತೆ ರೋಹನ್ನ ಕಂಪೇರ್ ಮಾಡಿ ಕೊನೆಗೆ ಇವರಿಬ್ರು ಮೈಕಟ್ಟು ಒಂದೇ. ಅದೂ ಅಲ್ದೆ ರೋಹನ್ ಹುಡುಗ, ಅವನಿಗೆ ಮಾರ್ಷಲ್ ಆರ್ಟ್ಸ್ ಕಲಿಯೋಕೆ ತುಂಬಾ ಇಂಟ್ರೆಸ್ಟ್ ಇದ್ದಾಗಿದೆ. ಅವನನ್ನೇ ಚೆನ್ನಾಗಿ ಟ್ರೈನ್ ಮಾಡಿದ್ರೆ ಒಳ್ಳೆ ಫ್ಯೂಚರ್ ಇದೆ ಅಂತ ಮನ್ಸಲ್ಲಿ ಹೇಳ್ಕೊಂಡ್ರು ಮಾಸ್ಟರ್. ಫೈನ್,
ನಾನೇನು ನಿನ್ ಮಗಳಿಗೆ ಫೈಟ್ ಕಲ್ಸಲ್ಲ, ನೀನ್ ಆರಾಮಾಗಿರು, ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಗತ್ಯ ಏನೂ ಇಲ್ಲ ಅಂತ ಅವ್ರ ಬ್ಯಾಡ್ ವಾಯ್ಸ್ ಅಲ್ಲಿ ಹೇಳಿದ್ರು. ವಿಷ್ಣು ಮಾಸ್ಟರ್ ವೈಟ್ ಕಲರ್ ಡ್ರೆಸ್ ಅಲ್ಲಿದ್ರು. ಅವ್ರ ಬಾಡಿ ಮೊದ್ಲಿಗಿಂತ ತೆಳ್ಳಗಾಗಿತ್ತು. ಆದ್ರೂ ಅವ್ರ ಶಕ್ತಿ ಮಾತ್ರ ಸ್ವಲ್ಪನೂ ಕಡಿಮೆ ಆಗಿರ್ಲಿಲ್ಲ. ಅವರು ಮಾತಾಡೋದು ತುಂಬಾ ರೂಡ್ ಆಗಿದ್ರು. ಹಾರ್ಟ್ ಮಾತ್ರ ತುಂಬಾ ಒಳ್ಳೇದಿತ್ತು. ಅವರಲ್ಲಿ 2 ಥರ ಮೈಂಡ್ ಇತ್ತು. ಒಂದ್ ಮೈಂಡ್ ಬೇರೆ ಯೋಚನೆಗಿಳಿದ್ರು, ಮತ್ತೊಂದ್ ಮೈಂಡ್ ಸದಾ ಜಾಗೃತವಾಗಿರ್ತಿತ್ತು. ಅವ್ರ ಮೈಯೆಲ್ಲ ಕಣ್ಣಾಗಿರೋದಕ್ಕೆ ಇವತ್ತು ಮಂಗಳೂರಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೇ ಫೇಮಸ್ ಮಾಸ್ಟರ್ ಆಗಿದ್ರು. ಇಂಡಿಯಾದ ಬೇರೆ ಬೇರೆ ಭಾಗಗಳಿಂದನೂ ಸ್ಟೂಡೆಂಟ್ಸ್ ಅವ್ರ ಸ್ಕೂಲಿಗೆ ಬರ್ತಿದ್ರು. ಅವ್ರು ಹೀಗ್ ಹೇಳ್ತಾರೆ ಅಂತ ಆಯ್ರಾಗೆ ಮೊದ್ಲೇ ಗೊತ್ತಿತ್ತು. ಅವಳು ಸೈಲೆಂಟಾಗಿ ನಿಂತ್ಕೊಂಡಿದ್ಲು. ನೀನ್ ಯಾಕೆ ಸಿಹಿಗೆ ಈ ಮಾರ್ಷಲ್ ಆರ್ಟ್ಸ್ ಕಲ್ಸೋದ್ ಬೇಡ ಅಂತಿದೀಯಾ? ಅವಳು ಕೂಡ ನಿನ್ ಹಾಗೆ ಇದ್ದಾಳೆ. ನೀನ್ ಚಿಕ್ಕೋಳಿದ್ದಾಗ ಅವಳ ಹಾಗೆ ಇರ್ಲಿಲ್ವಾ? ನಿನ್ ಬಲ ನೋಡಿ ನಾನೇ ಸೋತೋಗಿದ್ದೆ ಅಂತ ಮಾಸ್ಟರ್ ಅಂದ್ರು. ಆಯ್ರಾ ಚಿಕ್ಕೋಳಿದ್ದಾಗ ಅವಳ ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳಿದ್ವು. ಅವಳ ದೇಹನ ಅವಳು ಗಟ್ಟಿ ಮಾಡ್ಕೋಬೇಕಿತ್ತು. ಅದೊಂದೇ ರೀಸನ್ ಅಲ್ಲ. ಅವಳನ್ನ ಯಾಕೆ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ಕಳ್ಸಿದ್ರೋ ಅವಳಿಗೀಗ ನೆನಪಿರ್ಲಿಲ್ಲ. ಏನೇ ಆದ್ರೂ ಅದ್ರಿಂದ ಅವಳ ದೇಹಕ್ಕೆ ಬಲ ಬಂದಿದ್ ನಿಜ. ಹಾಗಂತ ಆರೋಗ್ಯ ಏನೂ ಸುಧಾರಿಸಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ವಿಪರೀತ ಸುಸ್ತು, ಲೇಜಿನೆಸ್ ಅವಳನ್ನ ಕಾಡ್ತಿತ್ತು. ಆದ್ರೆ ಸಿಹಿ ಹಾಗಲ್ಲ. ಅವಳು ಹುಟ್ಟಿದಾಗ್ಲಿಂದ ಹೆಲ್ದಿ ಆಗಿದ್ಲು. ಅದು ಅಲ್ಲದೆ ಅವಳಿಗೆ ಈ ಫೈಟ್, ಜಗಳ, ಗಲಾಟೆ ಅಂದ್ರೆ ಆಗ್ತಾ ಇರ್ಲಿಲ್ಲ. ಅವಳು ಮುಂದೆ ಆಯ್ರಾ ಮಾರ್ಷಲ್ ಆರ್ಟ್ಸ್ ಝಲಕ್ ತೋರಿಸಿದ್ರೆ ಅವಳು ಅಳ್ತಾ ಇದ್ಲು. ಸಿಹಿ ತುಂಬಾ ಚುರುಕು ಹುಡುಗಿ. ಅವಳಿಗೆ ಹುಡುಗಿರ್ ಥರ ಡಾನ್ಸೋ ಸಂಗೀತನೋ ಕಲಿಸ್ಬೇಕು ಅಂತ ಆಯ್ರಾ ಅಂದ್ಕೊಂಡಿದ್ಲು. ಬಟ್ ಈ ಮಾರ್ಷಲ್ ಆರ್ಟ್ಸ್ ಸಿಹಿ ಅಂತ ಸೂಕ್ಷ್ಮ ಮನಸ್ಸಿನ ಹುಡುಗಿಗಲ್ಲ ಅಂತ ಯೋಚಿಸಿ, ಇಲ್ಲ ಮಾಸ್ಟರ್, ಸಿಹಿ ಫೈಟ್ ಮಾಡಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ಲು. ಮಾಸ್ಟರ್ ಬೇಸರದಿಂದ ನಿಟ್ಟುಸಿರು ಬಿಟ್ಟು, ನೀನ್ ಯಾಕೆ ನಿಮ್ಮಮ್ಮನ ಹಾಗೆ ಆಡ್ತೀಯ ಆಯ್ರಾ ಅಂತ ಅವ್ರ ಪೇಷನ್ಸ್ ಕಳ್ಕೊಂಡು ಕೇಳಿದ್ರು. ಅಮ್ಮ ಅನ್ನೋ ವರ್ಡ್ ಕೇಳಿ ಆಯ್ರಾ ಶಾಕ್ ಆದ್ಲು. ಇವ್ರಿಗೆ ಹೇಗ್ ನಮ್ಮಮ್ಮ ಗೊತ್ತು ಅಂತ ಆಯ್ರಾ ಯೋಚಿಸ್ತಾ ನಿಂತ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.